ಮೊದಲನೇದಾಗಿ 1 kg ಅಷ್ಟು ಇರುಪೆ ಮೀನು, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ, ಅರಿಶಿನ ಹುಡಿ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ. ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆದರೆ ಒಳ್ಳೆಯದು. ಯಾಕಂದರೆ ನಾವು ತಗೊಂಡಿರುವಂಥ ಎಲ್ಲ ಮೀನಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕೊಂಡು ಸ್ವಲ್ಪ ಎಲ್ಲ ಹಿಡಿತದೆ ಅದು ಮಸಾಲೆ. ಇರುಪೆ ಮೀನು ಸ್ಪೆಷಲಿಯಾಗಿ ಫ್ರೈ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗತ್ತೆ. ಇದು ಪದಾರ್ಥಕ್ಕೂ ಕೂಡ ಪರವಾಗಿಲ್ಲ, ಅಷ್ಟೇನಿದಿಲ್ಲ. ಇದಕ್ಕೆ ಮಸಾಲೆ ಸ್ವಲ್ಪ ಖಡಕ್ಕಾಗಿ ಹಾಕಬೇಕಾಗತ್ತೆ. ಓಕೆ ಸ್ನೇಹಿತರೆ, ನಾವಿಲ್ಲಿ ಇರುಪೆ ಮೀನಿಗೋಸ್ಕರ ಇಲ್ಲಿ ತೆಗೆದಿರುವಂಥ ಮಸಾಲೆಯನ್ನು ನೀವು ನೋಡ್ಬೋದು. ಇದರಲ್ಲಿ ಒಂದು 2 ಚಮಚಷ್ಟು ಕೊತ್ತಂಬರಿ ಇದೆ, ಒಂದು 2 ಚಮಚ ಕೊತ್ತಂಬರಿ ತಗೊಂಡಿದ್ದೇವೆ. ಅದೇ ರೀತಿ ಒಂದು ಸ್ವಲ್ಪ ಸಾಸಿವೆ, ನಂತರ ಒಂದು ಸ್ವಲ್ಪ ಓಮವನ್ನು ಹಾಕಬೇಕು ನಾವು, ಓಮ. ನಂತರ ಕಾಳು ಮೆಣಸನ್ನು ತಗೊಂಡಿದ್ದೇವೆ. ಕಾಳು ಮೆಣಸು 1.5 ಚಮಚದಷ್ಟು ಇದೆ. ಸ್ವಲ್ಪ ಖಾರಕ್ಕೋಸ್ಕರ ಜಾಸ್ತಿ ಬೇಕಾ ಜಾಸ್ತಿ ತಗೊಳ್ಬೋದು. ನಾವು 1.5 ಚಮಚ ಅಷ್ಟು ತಗೊಂಡಿದ್ದೇವೆ. ನಂತರ ಇಲ್ಲಿ ನೋಡ್ಬೋದು ಅರಿಶಿನ ಹುಡಿ ಒಂದು ಅರ್ಧ ಚಮಚ ಅಷ್ಟಿದೆ. ಸಣ್ಣ ಹುಣಸೆ ಹುಳಿ ಬೇಕು. ಅದೇ ರೀತಿ 1 ಚಮಚ ಅಷ್ಟು ಜೀರಿಗೆ ಬೇಕು. ಓಕೆ, ಇವಿಷ್ಟು ಮಸಾಲೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇವೆ. ಬ್ಯಾಡಿಗೆ ಮೆಣಸು ನಾವು ಸ್ವಲ್ಪ ಕಡಿಮೆ ತಗೊಂಡಿದ್ದೇವೆ. ಯಾಕಂದರೆ ನಾವು ಕಾಳು ಮೆಣಸನ್ನು ತಗೊಂಡಿದ್ದೇವೆ. ಅಲ್ಲಿ ಕಾಳು ಮೆಣಸನ್ನು ತಗೊಂಡಿರೋದ್ರಿಂದ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೇವೆ. ಖಾರ ಜಾಸ್ತಿ ಬೇಕಿದ್ದವರು, ಖಾರ ಪ್ರಿಯರು ಸ್ವಲ್ಪ ಜಾಸ್ತಿ ಹಾಕೋಬೋದು, ಅದ್ರೇನು ವಿಶೇಷತೆ ಇಲ್ಲ. ಇಲ್ಲಿ ಲೆಕ್ಕ ಪ್ರಕಾರ ಹೇಳೋದಾದರೆ ಒಂದು 20ರಷ್ಟು ಬ್ಯಾಡಿಗೆ ಮೆಣಸಿದೆ. ಓಕೆ, ಇಷ್ಟು ಸಾಕು ನಮಗೆ. ಸರಿ ಫ್ರೆಂಡ್ಸ್, ಒಂದು ಅರ್ಧ ಈರುಳ್ಳಿ, ನಂತರ ಒಂದು ಸ್ವಲ್ಪ ಕಾಯಿ ಮೆಣಸು ಇಲ್ಲಿ ಹೆಚ್ಚಿಟ್ಟಿದ್ದೇವೆ. ಒಂದು ಅರ್ಧ ಗಡಿಯಷ್ಟು ಈರುಳ್ಳಿ ಮತ್ತೊಂದು 3 ಕಾಯಿ ಮೆಣಸು ಇರ್ಬೋದು ಪ್ರಮಾಣದಲ್ಲಿ. ಸರಿ, ಅದೇ ರೀತಿ ಒಂದು ಕೈ ಹಿಡಿಯಷ್ಟು ಕೂಡ ಇಲ್ಲ ಇದರಲ್ಲಿ. ಒಂದು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇವೆ, ತೆಂಗಿನಕಾಯಿ ತುರಿ. ಒಂದು ತೆಂಗಿನಕಾಯಿ ಇದಕ್ಕೆ ಸ್ವಲ್ಪ ಕಡಿಮೆ, ಅದರಿಂದ ಸ್ವಲ್ಪ ತಗೊಂಡಿದ್ದೇವೆ ನಾವು. ಓಕೆ ಫ್ರೆಂಡ್ಸ್, ಅದೇ ರೀತಿ ನಾವು ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಕೂಡ ತಗೊಂಡಿದ್ದೇವೆ. ಒಂದು 4-5 ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ. ಓಕೆ, ಇದನ್ನು ಕೂಡ ನಾವು ಯೂಸ್ ಮಾಡುವ. ಇದು ರುಬ್ಲಿಕ್ಕೆ ಹಾಕುವಂಥದ್ದು. ಓಕೆ ಫ್ರೆಂಡ್ಸ್, ಒಂದು ಬಾಣಲೆಯನ್ನು ತಗೊಂಡು ನಾವು ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕುವ. ಒಂದು 3 ಚಮಚಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೇವೆ ನಾವು, ಇಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾವು ಬಾಣಲೆ ಇಟ್ಟಾಗಿದೆ, ಎಣ್ಣೆ ಕೂಡ ಹಾಕಿ ಆಗಿದೆ. ಈಗ ನಾವು ತಗೊಂಡಿರುವಂಥ ಮೆಣಸನ್ನು ಹುರಿಯುವ. ಮೆಣಸನ್ನು ಸ್ವಲ್ಪ ಹುರಿದಾದ ನಂತರ ನಾವು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲಿಕ್ಕಿದೆ. ಕೊತ್ತಂಬರಿ ಇರ್ಬೋದು, ಜೀರಿಗೆ ಇರ್ಬೋದು, ಅದೇ ರೀತಿ ಕಾಳುಮೆಣಸು, ಸಾಸಿವೆ ಎಲ್ಲವನ್ನು ಇಲ್ಲಿ ಹುರಿದು ಹಾಕುವಂಥದ್ದು. ಆದಷ್ಟು ನೀಟಾಗಿ ಫ್ರೈ ಆಗಲಿ. ಯಾಕಂತ ಹೇಳಿದ್ರೆ ಮಸಾಲೆ ಒಂದು ರೆಸಿಪಿ ಟೇಸ್ಟಿ ಸೂಪರ್ ಆಗಿ ಬರುತ್ತೆ ನೀಟಾಗಿ ಫ್ರೈ ಆದರೆ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ಮೆಣಸನ್ನು ನಾವು ಮೊದಲು ಹುರಿದಾಗಿದೆ ತೆಗೆಯುವ ಇದನ್ನು. ಮೆಣಸು ಹುರಿದಾದ ನಂತರ ನಾವು ಬಾಕಿ ಎಲ್ಲ ಅದೇ ಬಾಣಲೆಗೆ ಹಾಕಿ ಇಂಗ್ರೀಡಿಯೆಂಟ್ಸನ್ನು ಹುರಿಯುವಂಥದ್ದು. ಓಕೆ, ಈಗ ಅಲ್ಲೇ ಸ್ವಲ್ಪ ತೆಂಗಿನ ಎಣ್ಣೆ ಉಳ್ಕೊಂಡಿದೆ. ನಾವೀಗ ಕಾಳು ಮೆಣಸು, ನಂತರ ತಗೊಂಡಿರುವಂಥ ಕೊತ್ತಂಬರಿ, ಅದೇ ರೀತಿ ಜೀರಿಗೆ ಹಾಗೂ ಸಾಸಿವೆ ಹಾಗೂ ಜೀರಿಗೆ ಇಲ್ಲಿ ಆ್ಯಡ್ ಮಾಡಿ ಇದನ್ನು ಕೂಡ ಒಂದ್ಸರಿ ಫ್ರೈ ಮಾಡುವ. ಓಕೆ, ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡುವ ನಾವು. ಅದೇ ರೀತಿ ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇಲ್ಲಿ ಸೇರಿಸ್ಕೊಂಡು ನಂತರ ಹುಣಸೆ ಹುಳಿಯನ್ನು ಕೂಡ ಇಲ್ಲಿ ಹಾಕುವ. ಅದೇ ರೀತಿ ಈಗಾಗಲೇ ಹುರಿದಿರುವಂಥ ಮೆಣಸನ್ನು ಇಲ್ಲಿ ಸೇರಿಸಿ ತೆಂಗಿನ ತುರಿಯನ್ನು ಕೂಡ ಹಾಕುವ. ಈಗೆಲ್ಲ ನೈಸಾಗಿ ಒಂದ್ಸರಿ ಫೈನ್ ಆಗಿ ಪೇಸ್ಟ್ ಮಾಡಬೇಕು ನಾವು. ಆದಷ್ಟು ನೈಸಾಗಿ ರುಬ್ಬಿದರೆ ಮಸಾಲೆಯ ಟೇಸ್ಟ್ ಭಾಳ ಒಳ್ಳೆ ಬರುತ್ತೆ ಇದು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಆ್ಯಡ್ ಮಾಡುವ. ನಂತರ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಒಂದು ನಾವು ಮಣ್ಣಿನ ಪಾತ್ರೆಯನ್ನು ಇಲ್ಲಿ ಒಲೆ ಮೇಲೆ ಇಟ್ಟಿದ್ದೇವೆ. ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ಎಲ್ಲ ಮಸಾಲೆಯನ್ನು ಇಲ್ಲಿ ಹಾಕಿದ್ದೇವೆ. ಕನ್ಸಿಸ್ಟೆನ್ಸಿಗೆ ಬೇಕಿದ್ದಷ್ಟು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕು. ಈಗ ಮಿಕ್ಸಿ ಜಾರ್ ತೊಳೆದಿರುವಂಥ ನೀರನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇವೆ. ಕಾಯಿ ಮೆಣಸು ಮತ್ತು ಈರುಳ್ಳಿ ಮತ್ತು ಶುಂಠಿ ಇದನ್ನು ಹೆಚ್ಚಿಟ್ಟಿದ್ದೇವೆ. ಇದನ್ನು ಕೂಡ ಒಟ್ಟಿಗೆ ಇಲ್ಲಿ ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸನ್ನು ಮಾಡಿಕೊಂಡು ಈಗ ಒಂದು ಬಾಯಿ ಮುಚ್ಚಳವನ್ನು ಇಟ್ಟು ಈ ಮಸಾಲೆ ಒಂದು ಸ್ವಲ್ಪ ಕುದಿ ಬರಿಸುವ. ಓಕೆ ಫ್ರೆಂಡ್ಸ್, ಇಲ್ಲಿ ಮಸಾಲೆ ಕುದಿ ಬರ್ತಾ ಇದೆ. ನಾವೀಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡುವ. ಫಸ್ಟ್ ಕ್ಲಾಸ್ ಆಗಿ ಕುದಿ ಬರ್ತಾ ಇದೆ, ನೀವು ನೋಡ್ಬೋದು.
ಈಗ ನಾವು ತಗೊಂಡಿರುವಂಥ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿರುವಂಥ ಒಂದೊಂದೇ ಫಿಶ್ ಅನ್ನು ಇಲ್ಲಿ ಆ್ಯಡ್ ಮಾಡುವ. ಈಗ ಇದಕ್ಕೆ ಉಪ್ಪು ಎಲ್ಲ ಕಡಿಮೆ ಇದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ. ಹಾಕೊಂಡ ನಂತರ ಈ ಮೀನೊಂದ್ಸಾರಿ ಬೇಯಲಿ. ಎಸ್, ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಇರ್ಪೆ ಮೀನಿನ ಒಂದು ಕರಿ ರೆಡಿಯಾಗಿದೆ. ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಓಕೆ ಫ್ರೆಂಡ್, ನೋಡಿದ್ರಲ್ಲ ಇವತ್ತಿನ ಒಂದು ಇರ್ಪೆ ರೆಸಿಪಿ ಯಾವ ರೀತಿ ಆಗಿದೆ ಅಂತೇಳಿ. ಫಸ್ಟ್ ಕ್ಲಾಸ್ ಆಗಿ ಬೆಂದಿದೆ ಮೀನು ಕೂಡ. ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿ ಮಸಾಲೆ ಜೊತೆ ಮಿಕ್ಸ್ ಆಗಿದೆ ಒಳ್ಳೆ. ಓಕೆ, ಈ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ನೀವು ಕೂಡ ಪದಾರ್ಥವನ್ನ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಲಿ ಕೊಟ್ಟಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀವಿ. ಯಾವ ರೀತಿ ಆಗಿದೆ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.